ಅದಕ್ಕೆ ನಮ್ಮ RCB ಫ್ಯಾನ್ಸ್ ಮುಂದೆ ಡೈಲಾಗ್ ಮಾಡಿದಾರೆ. ಏನ್ರಿಪ್ಪ? ನಮ್ಮ RCB ಫ್ಯಾನ್ಸ್ ಒಂದು ಡೈಲಾಗ್ ಹೆಂಗ ಬರ್ದಾರಪ್ಪ ಕೇಳಿದ್ರ? ಹೆಂಗ್ರಿಪ್ಪ? RCB ಹುಡುಗರು ಒಂದು ಸಲ ನಂಬಿದ್ರು ಜೀವಕ್ಕಾದ್ರೂ ಕೊಡ್ತಾರೆ. RCB ಹುಡುಗರು ಒಂದು ಸರ್ತಿ ನಂಬಿದ್ರು ಜೀವಕ್ಕಾದ್ರೂ ಕೊಡ್ತಾರ. RCB ಗೆದ್ರು ಅಷ್ಟೇ, ಸೋತ್ರು ಅಷ್ಟೇ. ಪಕ್ಕದ ಮನೆ ಅಂಕಲ್ಗಳಿಗೆ ಅಲ್ಲಗ ಅಪ್ಪ ಅನ್ನಲ್ಲ, ಇದೇ ಈ ಸಲ ಕಪ್ ನಮ್ಗೆ ಹೆಂಗೈತಿ ಉತ್ತರ ಕರ್ನಾಟಕ ಮಂದಿರ ಹೆಂಗದ? ಉತ್ತರ ಕರ್ನಾಟಕದ ಮೇಲಾಗಿ ಆಳಂ ತಾಲೂಕದ ಕರೆ ಕಪ್ಪು ಗೆಲ್ಲಿಸುವಲ್ಲಿ ಪಕ್ಕದ ಮನೆ ಅಂಕಲ್ಗಳ ಯಾವತ್ತೂ ಅಪ್ಪನಂಗಿಲ್ಲ. ನನ್ನ ಅಪ್ಪಗೆ ಯಾವ ಹುಟ್ಟಿ ನೋಡು ಅವನಿಗೆ ಅಪ್ಪ ತೋರಿಸ್ತೀನಿ. ಏನ್ ಹೊರಪ್ಪ ಹೊರಪ್ಪ 22ನೇ ತಾರೀಕು ಮಂಜು 9 ಹೇಳತ್ತ ನೀವು. 22ನೇ ತಾರೀಕು ಬೆಂಗಳೂರೊಳಗೆ ಚಿನ್ನಸ್ವಾಮಿ ಕ್ರೀಡಾಂಗಣದೊಳಗ ರಜತ್ ಪಟ್ಟದಾರ ಟೀಮ್ ತಂದು ಬಿಡ್ತಾರ. ಅವತ್ತು ಬೇರೆ ಹುಡುಕೈತಿ. ಅದಕ್ಕೆ ಇರ್ಲಿ ಇವ್ರ ಜೊತೆಯಲ್ಲಿ ನಮ್ಮ ಇಲ್ಲೇನು ಚುರುಮುರಿ ತೆಳಕ್ ಕೂತಾರ ಇವ್ರು ಬಹಳ ಗದ್ದ ನನಗೆ ಬಾಳ ಗದ್ರಿಗೆ ಕಳೆದ ಅವ್ರು ಇದ್ದಂಗ ಕಾಣಲ್ಲ. ಹೇಳಿ ಫೋನ್ ಹಾಕ್ತೀನಿ ನಾಳೆಗೆ. ಇರ್ಲಿ ಮಾತ ಹೆಂಗ ಇರ್ಬೇಕು, ಹೆಂಗಪ್ಪ? ಹೆಂಗ ಇರಬಾರ್ದು. ಜೋಡರ ದಾಸಿಮಯ್ಯ ಹೇಳ್ತಾನೆ ಏನಂತ? ಕರಿಯ ನಿತ್ತಡವಲ್ಲೇ ಸಿರಿಯ ನಿತ್ತಡವಲ್ಲೇ, ಕರಿಯ ನಿತ್ತಡವಲ್ಲೇ ಸಿರಿಯ ನಿತ್ತಡವಲ್ಲೇ ಹಿರಿದಪ್ಪ ರಾಜ ನಿತ್ತಡವಲ್ಲೇ. ಹೌದಾ? ನಿಮ್ಮ ಶರಣರ ಸಿರುಡಿ ಒಂದರ ಗಳಿಗೆ ಇದ್ದರೆ ನಿಮ್ಮ ನಿತ್ಯ ಕಾಲ ರಾಮನಾಥ ಅಂತ ಹೇಳ್ತಾನೆ. ಹೌದೌದು, ಇದೇ ಮಾತು ಯಾಕೆ ಹೇಳ್ಬೇಕ್ರಿಪ್ಪ? ಪಾ ಭಗವಂತ, ನೀ ನನಗೆ ಪ್ರತ್ಯಕ್ಷ ಆಗಿ ಒಲಗಪ್ಪ ಅಂತಂದ್ರೆ ನನಗೆ ಸಿರಿ ಬೇಡ, ಸಂಪತ್ತು ಬೇಡ, ಧನ್ಯ ಬೇಡ, ದೌಲತ್ತು ಬೇಡ. ಹೌದು, ನೀನು ತಿರುಳ ಎರಡೇ ಮಾತಿ ಇಟ್ಟು ಸಾಕು ತಿಳ್ಕೊಂಡೆ. ಹೌದಾ? ಜಡರ ದಾಸಿಮೈ ಕೇಳ್ತಾನೆ ಏನಂತ? ನನಗೇನು ಬೇಡಪ್ಪ, ನಿನ್ನ ಎರಡೇ ತಿರುಳ ಮಾತು ನನಗಿಟ್ಟು ಸಾಕು ತಿಳ್ಕೊಂಡು ಜಡರ ದಾಸಿಮೈ ಹೇಳಿರ್ತಕ್ಕಂಥ ಮಾತು. ಅದಕ್ಕೆ ತಮ್ಗಡೆ ಸುಮ್ಕೊಂಡ್ರಪ್ಪ. ಈಗ ನೇರವಾಗಿ ವಿಷಯಕ್ಕೆ ಹೋಗೋದಾಗ ಸಮಯ ಕೂಡ ಬಹಳ ಕಮ್ಮದ. ನಮ್ಮ ಸರಿಜೋಡಿ ಕಲಾವಿದ್ರು ಏನ್ ಮಾತಾಡ್ಯಾರಿಪ್ಪ? ಬಹಳ ಉತ್ತಮ ರೀತಿಯಿಂದ ಮಾತನಾಡಿ ದೈವಕ್ಕೆಲ್ಲ ಹೇಳಿದ್ರೆ ಅವರು ಏನಂತ? ನಮ್ಮ ಅಣ್ಣ ಹಂಗ ನಾವ್ ಹಿಂಗ ಹೇಳ ಹಂಗ ಹಿಂಗ ತಾವ್ ಹಿಂಗ ಒಂದು ಮಾತು ಹೇಳ್ತೀನಿ. ಒಂದೇ ತಂದೆಯ ಹೊಟ್ಟೆಯೊಳಗೆ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮ ತಂದೆ ರಕ್ತದ ಎರಡು ಮಕ್ಕಳ ಮೈಯ ಹಿಡಿತಾವ. ಏನು ಒಂದೇ ಹರಿತದ. ತಂದೆ ಹೇಗೆ ಆ ತಂದೆ ಹೊಟ್ಟಾಗ ಹುಟ್ಟಬೇಕಂದ್ರೆ ಆ ತಂದೆ ರಕ್ತದ ಎರಡು ಮಕ್ಕಳು ಹೊಟ್ಟಾಗ ಹರಿತದ. ಬರೇ ಅಲ್ಲಿದ್ದ ವೈದ್ಯಕೀಯ ಸುಂದರ ತಾಯಿಗೆ ಅನಾಥಾಶ್ರಮಕ್ಕೆ ಬಂದು ಬಿಟ್ಟು ಬಂದಾರಂದಲ್ಲ, ಅಲ್ಲಿನ ರಕ್ತದ ಮನೆಯಾಗಿಲ್ಲ. ನಮ್ಮ ಸರಸ್ವತಿ ಕಲಾವಿದ ಕೇಳ್ತೇನೆ. ಯಾಕಂತ ಕೇಳಿದ್ರ ಏನಂತ? ಮತ್ತೆ ಇತ್ತಿತ್ತಾಗ ಮತ್ತೆ ಡಾಕ್ಟರ್ ದವಾಖಾನಿ ಒಳಗೆ ಬರೀ ಚೂಜಿ ಮೇಲೆ ಹುಟ್ಟವರು ಬಾಳ ಮಂದಿ ಆಗ್ಯಾರ. ಹೌದು, ಮೆಂಡಿಸನ್ ಮೇಲೆ ಅನ್ನ ವೈದ್ಯಕೀಯ ಸುಂದರ ತಾಯಿಗೆ ವೈದ್ಯ ಅನಾಥಾಶ್ರಮದ ವೃದ್ಧಾಶ್ರಮದಗಳಿಗೆ ಬಿಟ್ಟು ಬಂದ ಅಂತ ಹೇಳ ನಾವು. ಹೌದು, ಹೇಳಿರಿಪ್ಪ. ಮತ್ತ ಒಂದೇ ತಂದಿದ್ದಾವ. ತಂದೆ ರಕ್ತ ನಿನ್ನ ಮೈಯಾಗ ನನ್ನ ಮೈಯಾಗ ಒಂದೇ ಹರಿಬೇಕಲ್ಲ. ಒಂದೇ ಅನ್ನಗಾದ ಪ್ರಸಂಗ ತಮ್ಮ ಇರ್ಬೇಕಲ್ಲ. ಮತ್ತ ಅನ್ನಿದ್ದ ವೈದ್ಯ ತಾಯಿ ವೈದ್ಯ ವೃದ್ಧಾಶ್ರಮದಾಗ ಬಿಟ್ಟು ಬಂದಾನಂತಂದ್ರೆ ಅಲ್ಲೇ ರಕ್ತ ನಿನ್ನ ಮೈಯಾಗ ಆಯ್ತಲ್ಲಿ ಹೋದ ಮುಂದಿರ್ತಾರೆ. ಹೌದಾ? ಮುಂದಿನ ಬಾಳ ಹೇಳ್ರಿ ದೈವ ಮಾತು ಹೇಳ್ತೀನಿ. ಏನಪ್ಪ? ಗಬಸಾವಳಿಗೆ ರೇವಣಶಿದ್ದು ಎಲ್ಲಿದ್ರು ಹುಲಿನೇ ಅದು. ಹುಲಿನೇ ನನಗ್ ಗೊತ್ತದ. ಹೌದು, ನಮ್ಮ ಮನೆ ಹೆಂಗದನೋ ನನಗ್ ಗೊತ್ತದ. ನೀ ಎಲ್ಲಿ ಹೆಂಗ ಮಾತಾಡಕತ್ತಿದನೋ ನನಗ್ ಗೊತ್ತದ. ಜಾಡಿಸಿ ಹಿಂದಕ್ಕೆ ಸರಿದು ಮುಂದಕ್ಕೆ ಟಗರು ಬಿದ್ದು ತಂದ್ರೆ ಅದಕ್ಕೆ ಕೆಲಸ ಬೇರೆ ಗೊತ್ತ. ಟಗರುಗಳೇ ಬೇಕಾಗ ನಮಗ. ಇಂಥ ಟಗರು ಮಾಂಡವನ ಟಗರ ನೀನು ಮೈಯಾಗ ಸೊಟ್ಟಿದ್ರ ಟಗರಿ ಕೊಯ್ದೊಳಕ್ನು ಭಾರಿ ರುಚಿ ಅದ ಅಡಿಗೆ. ಹೌದು, ಅಡಿಗೆ ಬಹಳ ರುಚಿ. ಏನ್ ಮಾತಾಡಕ್ ಹೋಗ್ಬಾರ್ದು. ಏನ್ ವ್ಯವಹಾರ ಇರ್ತದೆ ವ್ಯವಹಾರ ಅಷ್ಟೇ ಮಾತಾಡ. ಸೊಳ್ಳೆ ಅದು ಹಂಗಾಯ್ತು ಇದು ಹಿಂಗಾಯ್ತು ನನಗೆ ಗೊತ್ತದ. ಹೌದು, ಎಲ್ಲಾರು ಜೋಡಿ ಆಗ ಬಂದಿನ ಆ ಟಿಮ್ನಾಗಿದ್ದಾಗ ಎಂಟು ಬಿರೋಣ ನನಗೆ ಕಳ್ಸಿದ್ದ. ಆ ಟಿಮ್ನಾಗಿದ್ದಾಗ ಹೈಯೆಸ್ಟ್ ಇದ್ದೀರ. ನನ್ನಿಂದ ಎಷ್ಟೋ ಮಂದಿಗೆ ಉದ್ಧಾರ ಮಾಡಿ ಬಂದಿಲ್ಲ. ಹೌದಾ? ಕರೆ ಸುಮ್ಮನೆ ಶರಣ ಮಾತರಿಸ ಸಂಬಂಧ ಆದ್ರೂ ಕೂಡ ನಾವು ಒಂದೇ. ಹೌದಾ? ಕರೆ ಯಾರಿಗೂ ಇನ್ನೊಂದು ಅವಾಚ್ಯ ಶಬ್ದನ ಮಾತಾಡುವಂತ ಮನುಷ್ಯ ಅಲ್ಲ. ಜೋರ್ ಕರ್ತ ಮಾತಾಡ್ಲಕತ್ರ ಅಂದ್ರೆ ನಾ ಕರೆ ನಿಮಗೆಲ್ಲ ಶಪಥ ಮಾಡಿ ಹೇಳ್ತೀನಿ, ಒಂದು ಹೆಜ್ಜೆ ಮುಂದೆ ಕೊಡಂಗಿಲ್ಲ. ಹೌದಾ? ಅದೆಲ್ಲ ಇವು ಎಲ್ಲ
ಎಲ್ಲ ಇದು ಒಂದೇ ಇದು ಒಂದ್ ಮಾತು ಹೇಳ್ತೀನಿ, ನೀವು ಅಲ್ಲಿ ಹಿಂದಿನ ಏನ್ರ ಇಟ್ಕೋರಿ, ಅವ್ನು ಎಲ್ಲೋ ಅಂದಾನೋ ಬಿಟ್ಟಾನೋ ಎಲ್ಲೋ ನೀವು ಏನ್ರ ಮಾತಾಡ್ಕೊತ ಹೋಗ್ರಿ. ಇನ್ನೊಬ್ರಿಗೆ ಟಚ್ ಆಗಲ್ಲ, ನೀವು ಇಬ್ರು ಏನ್ರ ಹೊಡೆದಾಡ್ರಿ, ನಿಮ್ ಇಬ್ರು ಏನು ಕೇಳಂಗಿಲ್ಲ. ನಾ ಅಗಲೂ ಹೇಳಿಲ್ಲ, ನಾ ಅಚ್ಚ ಕಡೆಗೆ ಈತ ಹೊತ್ತರಿಗೆ ಒಂದು ಪುರಾಣದೊಳಗ ಬರ್ದಿರ್ತಕ್ಕಂಥದ್ದು ಲೇಖ ಆಯ್ತೈತೆ ಮಾತು ಅವನ ಅಟ್ಟೆ ಬೆದರಿಸಿ ಹೇಳಿದ. ಹೌದಿಲ್ಲ? ಜಗತ್ತಿನೊಳಗ ಅಗಲುವುದು ಶ್ರೇಷ್ಠ ಅಥವಾ ಕೂಡುವುದು ಶ್ರೇಷ್ಠ? ಹೌದಾ? ಇದ್ರಾಗ ನಾವೇನು ಹೇಳಿದ್ದ, ಏನಪ್ಪ ನನಗ ಅಗಲುದು ಹಿಡ್ಲಪ್ಪ, ನೀ ಕೂಡುದು ಹಿಡಿ. ನನಗಿನ ಸಣ್ಣವಿದ್ದೀವಿ, ನನಗಿನ ಸಣ್ಣವಿದ್ರು ಕೂಡ ಅಲ್ಲದಕ್ಕಿಂತ ಹೆಚ್ಚಾಗಿ ಹೋಗತ್ತ ನಾ ಹೇಳಿದ್ದೆ. ಈ ಮಾತಿಗೆ ಏನ್ ಹೇಳ್ತಾರಿಪ್ಪ? ಹೌದು, ನಾ ಸಣ್ಣವಿದ್ರು ನನ್ನ ಬಗ್ಗೆ ಬುದ್ಧಿ ಬಾಳ ಬಂದವು. ನಾ ಬುದ್ಧಿಯಪ್ಪ ಮನೆ ಒಟ್ಟಿಗಿತ್ತೀವಿ, ನಿನಗೆ ತಿದ್ದಿ ಬುದ್ಧಿ ಕಥಾ ಕೊಡಲು ಹೇಳುವಂತ ಮನುಷ್ಯನೇ ನಾ ಇದ್ದೆ. ಹೌದಾ? ಹೌದಿಲ್ಲ? ಮತ್ತೆ ಅಲ್ಲದಕ್ಕಿಂತ ಅತಿಶಯ ಆಗಿಬಿಟ್ಟೆ. ಇರ್ಲಿ, ಅಗಲುವುದು ಮತ್ತು ಕೂಡುವುದು. ಕೂಡಿದ್ರೆ ಚಲೋ ಇರ್ತದ. ಗಂಡ ಹೇಳ್ತಿದ್ ಕುಡಿದ್ರೆ ಮಕ್ಕಳ ಅಂತ ಇವ್ ಮಾತ್ರ ಹೇಳುದು ದೃಷ್ಟಾಂತ ಕೊಡು. ಹೌದ? ಬೀರದವರ ಸೂರ್ಯನಿಗೆ ಬಿಟ್ಟಾಗಲಿಲ್ಲ. ಹೌದು, ಬೀರದವರ ಸೂರ್ಯನಿಗೆ ಬಿಟ್ಟಾಗಲಿ, ಬಾಗಿ ಬಕ್ಕಲಾತ್ರ ಹೊಡೆದ, ಸಿಗಿ ಸಿಕ್ಕಾಸುರನ ಹೊಡೆದ, ಕೆಟ್ಟ ಕೋಣಾಸುರ ದೈತ್ಯನ ಮರ್ದನ ಮಾಡ್ದ. ಹೌದಾ? ಏನ ತಾಯಿನ ಬಿಟ್ಟು ಅಗಲು ಮಾಡ್ಯಾನೋ, ತಾಯಿ ಜೋಡಿ ಇದ್ದು ಮಾಡ್ಯಾನ, ಏನ ತಾಯಿ ಜೋಡಿ ಕೂಡಿ ಮಾಡ್ಯಾನೋ? ತಾಯಿ ಜೋಡಿ ಕೂಡಿ ಮಾಡ್ಯಾನಂತ ಹೇಳು. ನಿಂದ ಕರೆ, ನಿಂದ ಕರೆ. ಹುಟ್ಟಿದ 13 ದಿವಸಕ್ಕೆ ತಾಯಿನಾಗಲಿ ಆ ದೈತ್ಯರನ್ನ ಸಂಹಾರ ಮಾಡ್ಯಾನ ತಿಳ್ಕೊಂಡು ನಾ ಸ್ಫೂರ್ತಿ ಮಾಡಿಕೊಡ್ತೇನೆ. ಸರ, ತಾಯಿ ಸೂರಂದೇವಿ ಮಗನಿಗೆ ಹೇಳ, ನನ್ನಿಂದ ಕಂಡ ನೀ ಅಗಲಬೇಕಾಗ್ಯದ, ಅಗಲಿ ನೀನು ಪವರ್ ಬೆಳಬೇಕಾಗ್ಯದ, ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಹುಟ್ಟಿ ಬೀರಪ್ಪನ ಹೆಸರು ಸಾರಬೇಕಾಗ್ಯದ. ಅಗಲಿ ಸಲಿಯಲ್ಲ, ಬೀರದೇವರ ತಾಯಿ ತಂದೆನ ಅಗಲಬೇಕಾಗಿತ್ತು, ಅಲ್ಲಿ ದೈತ್ಯರನ್ನ ಸಂಹಾರ ಮಾಡಬೇಕಾಗಿತ್ತು. ಇಂಥ ಕೆಟ್ಟ ದೈತ್ಯರ ಸಂಹಾರ ಮಾಡಿ ಇಂಥ ಊರೊಳಗೆ ಬಿಳಿಗುಡಿಗಳನ್ನು ಹುಟ್ಟಿಸ್ಕೊಳ್ಬೇಕಾಗಿತ್ತು. ಬಿಳಿಗುಡಿ ಕಟ್ಕೊಂಡು ಹಿಂದೆ ಬೇರೆ ಹಾಡಿಕೆ ಹಚ್ಚಬೇಕಾಗ್ಯವ. ಬೀರಪ್ಪನ ಮುಂದೆ ನಾವು ನೀವು ಎಲ್ಲರೂ ಕೂಡ್ಬೇಕಾಗ್ಯಾರ. ದೃಷ್ಟಾಂತ ಕೊಡ್ರಿ, ಜನರಲ್ ಕೊಡ್ಬೇಡ್ರಿ, ಜನರಲ್ ಎಲ್ಲರಿಗೂ ಗೊತ್ತದ. ಸರ, ತಾಯಿ ತಂದೆ ಕೂಡಿಕಿಸಿಂದ್ರ ಮಕ್ಕಳು ಹಡ್ದಾರಂತ ಹೇಳ್ತಾರೆ. ಬಹಳ ಚಂದ ಹೇಳಿದ್ರು ಅವರು. 63 ಮಂದಿ ಪುರಾತನ ಶಾಂಡ್ರ ಲಕ್ಷಣ ಮೇಲೆ 96,000 ಗಣಂಗಗಳು. ಹೌದು ಹೌದು ಹೌದು. ದೋರ ಕಟ್ಟೆ ಭಿನ್ನ ಕೊಟ್ಟಿದ್ದ. ಹೌದು ಹೌದು. ಅಕ್ಕನಾಗಮ್ಮ ಹಾವು ಹೊಟ್ಟರು. ಹೌದು, ಆ ದೋರ ಕಟ್ಟೆಯ ಮನೆಯೊಳಗೆ ಉಂಡಿರ್ತಕ್ಕಂಥ ಮಿತ್ತಿ ಪ್ರಸಾದ ನೀರಾಗ ಹರಿದು ಹೊಂಟಿದ್ದ. ಹೌದು ಹೌದು. ಆ ನೀರೊಳಗೆ ಬಿದ್ದಿರತಕ್ಕಂಥ ಅದರ ಅನ್ನ ತಗೊಂಡು ಅಕ್ಕನಾಗಮ್ಮ ಬಸವಿಗೆ ಅಕ್ಕಿ ಯಾರು ಜೋಡಿದ್ರು ಹೇಳ. ಯಾರು ಮಾತಾಡೋರು, ಯಾರು ಸುದ್ದಿ, ಯಾರು ಅವಕಾಶಲ್ಲ ನಮ್ಮನ ಮಾಸ್ತರ್ ಮಾತಾಡ್ರಿ, ನಿಮ್ ಬ್ಯಾಡ ನಂಗಿಲ್ಲ. ಹೌದು, ಒಂದು ದೃಷ್ಟಾಂತ ಕೊಡ್ರಿ ಜನರಿಗೆ. ಹೌದ? ನಂಗೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಸುಕ್ಷೇತ್ರ ಮಿರ್ಗಿ ಗ್ರಾಮಕ್ಕೆ. ಹೌದು ಹೌದು. ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ ಅವ್ರ ಮನೆತನಕ್ಕೆ ಗಾಳಿ ಹೊರತ ಕರಿತಿದ್ರು. ಹೌದು ಹೌದು. ಆ ಶಿವಪ್ಪನ ಹೊಟ್ಟೆಯಿಂದ ಹುಟ್ಟಿ ಬಂದ ಎಲ್ಲಾ ಲಿಂಗ. ಹೌದ? ಎಲ್ಲಾ ಲಿಂಗ ಕಪ್ಪರೆ ಒಪ್ಪ, ಎಲ್ಲಾ ಲಿಂಗ ಹುಟ್ಟಿ ಬಂದು ಹೊರಂದಲ್ಲ 2 ಹೆಂಡ್ರಾದ್ರೂ ಸಹಿತ ಆ ಹೆಂಡ್ರನ್ನ ಅಗಲದ, ತಾಯಿ ತಂದನ್ನ ಅಗಲದ. ಹಾಗಾಗಿ ಲಚ್ಚಾಣ ಸಿದ್ಧಲಿಂಗ ಮುಟ್ಟಾನ ಕೂಡ್ರ ಗುರುದಾದನೆ ಪಡ್ಕೊಂಡ, ಗುರುಪಾದನೆ ಪಡ್ಕೊಂಡ 3 ದಿವಸ ಮಣ್ಣಾಗ ಕೊಟ್ಟ. ಹೌದು ಹೌದು. ಬಿಟ್ಟು ಜಯಿಸಿ ಬಂದು ಗುರುಪಾದ ಪಡ್ಕೊಂಡು ಕೂಡಿದೆ ಆ ಸಿದ್ಧಲಿಂಗ ಮುಟ್ಟ ಹೇಳ್ತಾನ. ಸ್ವತಃ ಎಲ್ಲಾ ಲಿಂಗ ಕರ್ರು, ಎಲ್ಲಾ ಲಿಂಗ ಕರ್ದು ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಊರಾಗಿದ್ದ ಹೊತ್ತಿನಾಗ ತಾಯಿ ತಂದೆಗಾಗಲಿ ಹೆಂಡ್ರನಾಗಲಿ ಅವ್ರ ಮಕ್ಕಳ ಬಿಟ್ಟು ಬಂದಿದೆ. ಇವತ್ತು ನನ್ನಲ್ಲಿ ಆಗಲ್ಬೇಕಾಗಲ್ಲ ಎಲ್ಲಪ್ಪ ಅಂದ. ಹೌದಾ? ಗೊತ್ತಾ? ನಿನ್ನನ್ನು ಆಗಲಿಲ್ಲ ಎಲ್ಲಿಗೆ ಹೋಗಿ. ಹೌದು ಹೌದು. 7 ದಿವಸಕ್ಕೆ ಎಲ್ಲಿ ಹೊತ್ತು ಮುಡಿಗೆ ಹೊತ್ತು ಹೊಂದಿತ್ತು ನೋಡು. ಅದ ಅಲ್ಲಿ ಹೋಗಿ ವಸ್ತು ಹೊಡಿ, ಅಲ್ಲಿ ಮಠ ಆಗ್ತದ. ಎಲ್ಲಪ್ಪ ಹೋಗಿ ಎಲ್ಲಾ ಲಿಂಗತ್ತು ಶ್ರುತಿ ಸಾರ್ ತಂದುಕೊಂಡು ಸದ್ಯ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಮುಗಳಕೋಡ ಮಠ ತಿಳ್ಕೊಂಡು ಶ್ರುತಿ ಸಾರ್ ಐತ್ರಿ. ತಮಗೆಲ್ಲರಿಗೂ ಗುರುತಿದ್ದ ಮಾಡ್ತಾರ, ತಮಗೆಲ್ಲರಿಗೂ ಗೊತ್ತದ. ಸರ್, ಇಲ್ಲಿ ಹೆಂಡ್ರ ಮಕ್ಕಳನ್ನ ಮಾಡಿಕೊಂಡು ಕೂಡ್ಬೇಕಂತ ಮಾಡ್ಕೊಂಡ ಅಲ್ಲಿ ಸುಖ ಸಿಗಲಿಲ್ಲ ಎಲ್ಲಾ ಲಿಂಗ ಮುತ್ತಾಗ. ಅಲ್ಲಿ ಗುರುವಿನ ಹೋಗಿ ಕೂಡ್ಕೊಂಡ ಹೆಂಡ್ರ ಮಕ್ಕಳು ಹಾದ ಬಳಕ ಅಲ್ಲಿ ಗುರುವಿನ ಸ್ವತಃ ಹೇಳೋಣ, ನನ್ನ ಜೋಡಿ ನೀ ಇದ್ರೆ ನಿನ್ನ ಬೆಳವಣಿಗೆ ಬರಲ್ಲ, ನೀ ಎಲ್ಲಪ್ಪ ಅನ್ಸ್ಕೋಲ್ಲ. ಎಲ್ಲಿ ಹೊತ್ತ ಮುಳುತ್ತದೆ 7 ದಿನ ಹೋಗ, ಅಲ್ಲಿ ಹೊತ್ತ ಮುಳುಗಲ್ಲಿ ಒತ್ತಿ ಹೋಗಿ ಅಲ್ಲಿ ನಿನ್ನ ಸ್ಥಾನ ಆಗ್ತದ. ನಿನ್ನ ಎಲ್ಲಪ್ಪ ಇವತ್ತಿನ ದಿವಸ ಜಗತ್ತದೊಳಗೆ 365 ಮಠಗಳು ಕಟ್ಕೊಂಡು ಎಲ್ಲಾ ಲಿಂಗ ಅನ್ಸ್ಕೊಂಡ. ಇದು ಗುರುವಿನ ಹೆಂಡ್ರ ಮಕ್ಕಳು ಆಗಲಿ ಕೂಡಿ ಇಲ್ಲೇ ಇದ್ರಂದ್ರೆ ಎಲ್ಲಿ ರಜ ಮಾಡ್ತಾರೆ, ಇಲ್ಲೇ ರವಿ ಬೆಲೆಕ್ಕೆ ಬಿಸಿ ಪಡ್ಲಿಕ್ಕಾಗಲ್ಲ. ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕು ಕಕ್ಕಳಬೇಲಿ ಗ್ರಾಮ.
ದರ್ಶನಕ್ಕೆ ಹೊಂಟಿನಿ ಪಾದಯಾತ್ರಕ್ಕೆ ಹೊಂಟಿನಿ ಅಂತ ಹೇಳಿ ಅವಾಗಂದಳಕ್ಕೆ ವರ್ಷದ ಮೇಲೆ ಮುಕ್ಕೊಂಡೈತಿ ಏನಂತಿಪ್ಪ ಅಲ್ಲ ನೀವು ಹೊಂಟಿರಲ್ಲ ನೀವು ಜೋಡಿ ನಾನು ಬರ್ತೀನಿ ಅಂತ ಹೇಳುದು ನಿಮ್ಮ ಜೋಡಿ ನಾನು ಬರ್ತೀನಿ ಅಂದ ಕೂಡಲೇ 3 ಮಾತು ನೀ ಅಗಲಿ ಬರ್ಬೇಕ 3 ಮಾತು ನೀ ಅಗಲಿಸ್ಲಿಪ್ಪ ಅಂತಂದ್ರ ಇವೆಲ್ಲ ಪಾರ್ಟಿ ಅಚ್ಚಕಡಿ ಪಾರ್ಟಿ ಅಂದ್ರೆ ರಂಗ್ಯ ಸುಮ್ಕೊಂಡ್ರಪ್ಪ ನಾನು ಅದಕ್ಕೆ ಹೇಳ್ತೀವಿ ರೆಸ್ಟೋರೆಂಟ್ ರಾಮಲ್ರಿ ರಮೇಶನ ನಿನಗೆ ಅವಾಗೆ ಹೇಳಿ ನಾನು ನಿನಗೆ ಒಂದು ಬಿಲ್ ಕೊಡ್ತೀನಿ ನಾನು ಹಿಂದೆ ಕುರ ಗಂಡ ತೆಗೆದಂಗತ್ತ ಇಲ್ಲಪ್ಪ ಒಂದ್ 2 ಮಾತನ್ನ ಮುಗಿಸ್ತಾ ಸಿಟ್ಟಿ ಬರಬೇಡ ಸಿಟ್ಟಲಿಂಗ ಬಿಟ್ಟ ಅವ ಹೇಳ್ತೀವಿ ಕರ್ಕೊಂಡು ಹೊಂಟ ಹೌದಾ ಈಕಿ ಹೇಳ್ತಿದ್ದ ಖುಷಿನ ತಗಲಾಗ ಹಾಕೊಂಡು ಈಗಿನ ಗಂಡನಿಂದ ಹೊಂಟ್ರು ಗಂಡನಿಂದ ಹೊಂಟರು ಹೊತ್ತ ಮ್ಯಾಗ ಕೂಸು ಬಿಸಿಲಿಗೆ ವಿಲಿ ವಿಲಿ ಒದ್ದಾಡಕತ್ತು ಹೌದು ಕೂಸು ಬಿಸಿಲಿಗೆ ವಿಲಿ ವಿಲಿ ಒದ್ದಾಡಕತ್ತು ಹೇಳ್ತಿದ್ದಕ್ಕೆ ಸಿಟ್ಟಲಿಂಗ ಗಂಡ ಒದರ್ತಾವ ಏನತ್ತ ಅವ್ರಿ ಕೂಸು ಬಿಸಿಲು ಹತ್ತು ಒದ್ದಾಡಕತ್ತವ ನೀವು ಬಂದು ಸ್ವಲ್ಪ ಖುಷಿಗೆ ನೋಡ್ರಿ ತಂದ್ರು ಅವಾಗ ಹೇಳ್ತಾನ ಸಿಟ್ಟಿಗೆ ಮುಖ್ಯ ಏನತ್ತ ಈ ಶರೀರ ಒಳಗೆ ಕಾಮ ಕ್ರೋಧ ಲೋಭ ಮೋಹ ಮನೋಮಚ್ಚರ ಅನ್ನುವಂತ 6 ಗುಣಗಳು ತುಂಬಾ ಹೌದಾ ಅವು ಅಳವಿನಿ ಅವಕ್ಕೆ ಅಗಲಿಸಿನಿ ಅವಕ್ಕೆ ಅಗಲಿಸಿಕಿಸಿದ್ರ ಈ ನಿಮ್ಮನ್ನ ಕರ್ಕೊಂಡು ಹೊಂಟಿನಿ ನೀವು ನಡುವಿನಾಗ ಇಲ್ಲೇ ಬಿಟ್ಟು ಹೋಗ್ತೀರಿ ಅಂತ ಕರ ನಿಮ್ಮ ಕಡೆಗೆ ನಾವು ಹಾಳಿ ನೋಡಂಗಿಲ್ಲ ಅಂತ ಹೇಳುದು ಹೌದಾ ಹೆಣ್ಮಗಳು ಕೂಸು ಸತ್ತು ಸಿದ್ಧಲಿಂಗ ಮುಟ್ಟ ಹಾಳಿತ್ತ ಹುಟ್ಟು ಹುಡಿಸಿರ್ತಕ್ಕಂಥ ಖುಷಿನ ಕಡೆಗೆ ಬರಲಿಲ್ಲ ಹೌದಾ ಭಾರತೀಯ ಕೂಸಿಗೆ ಬಿಟ್ಟ ಹಾಳಿ ತೀರ್ಥಯಾತ್ರೆಗೆ ಹೊಂಟು ಬಿಟ್ಟ ಹೌದಾ ಇದೇ ಒಂದು ಜಿಗ್ಜಾವರಿಗೆ ಕೋದಪ್ಪಾರಾಯರ 11 ಮಂದಿ ಶಿಶು ಮಕ್ಕಳು ತಗೊಂಡು ಇವರು ಗುಡ್ಡಕ್ಕೆ ಹೊಂಟಿದ್ರು ಹೌದಾ ಇವರು ಗುಡ್ಡಕ್ಕೆ ಹೊಂಟಿದ್ರು ಹೆಣ್ಮಗಳು ಅಳಕತ್ತಿದ್ರು ಹೋಗಿ ನೋಡ್ತಾರ ಕೂಸು ಸತ್ತದ ಹೌದಾ ಕೂಸು ಸತ್ತದ ನಿನ್ನ ಗಂಡ ಎಲ್ಲಾನು ಬಿಟ್ಟು ಅಲ್ಲಿ ಹೊಂಟಾನ ನಿನ್ನ ಗಂಡನ ಜೋಡಿ ಹೋಗಿ ನೋಡುವ ತಿಳ್ಕೊಂಡ ಆ ಸತ್ತಿರ್ತಕ್ಕಂಥ ಕೂಸಿಗೆ ಶ್ರೀಶೈಲ ಮಲ್ಲೇನು ಗುಡ್ಡದೊಳಗೆ ಹಟ್ಟು ಮುಚ್ಚಿಟ್ಟಿಗೆ ಸುಮ್ಮನೆ ಬಂದಾರೆ ನಾಲ್ಕು ಬಂಧುಗಳು ಹೌದಾ ಜಗತ್ತಿನೊಳಗ ಒಂದನ್ನು ಬಿಟ್ಟು ನಾವು ಒಂದು ಅಗಲಿ ಅಂತಂದ್ರೆ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಸಾಲಿ ಕಲಿಲಕತ್ತೀವಿ ಇವತ್ತು ಸಾಲಿನ ಒಂದು ಕಲಿಬೇಕು ಹೊಂದಾಗ ಮನೆಗೆ ಒಂದರೆ ಮಾಡಬೇಕು ಹೌದಾ ಒಂದು ದಂಡಿಗೆ ಹತ್ತದು 2 ಮಾಡುತ್ತಂದ್ರೆ 2 ಹೆಂಗ್ ದಂಡಿಗೆ ಹತ್ತದು ಇಲ್ಲಂದ್ರೆ ಒಂದು 4 ಆಡತ್ತು ನನ್ನ ಕುರಿ ಮೇಸ್ಕೊಂಡು ತಿರ್ಬೇಕು ಎರಡಾಗ ಒಂದು ಮಾತು ಹೇಳ್ತೀನಿ ಈ ದೈವದವ್ರು ಎಲ್ಲ ಕೂಡಿಸಿ ಇವತ್ತು ಪಿಂಟು ಮಾಸ್ತರ್ಗೆ ಅಚ್ಚ ಕಡೆಗೆ ನಮ್ಮ ಅಪ್ಪೂರ್ ಮಾಡುವಾಗ ಕೂಡಿಸ್ಯಾರ ಹಾಡ್ತಿ ಕೂಡಿಸ್ಯಾರ ಹಾಡ್ಗೆ ಕೂಡಿಸ್ಯಾರ ಇವೆಲ್ಲ ಇಷ್ಟು ಮಂದಿ ಕೂಡಿಸ್ಯಾರ ಏನಂದ್ರೆ ಅವರು ಒಂದ್ ಮಾತು ಹೇಳ್ತೀನಿ ಏನಪ್ಪ ಈ ಹಾಡಿಕೆ ಒಳಗೆ ತೋಡ ಮಂದಿ ಅಗಲಿಸ್ಲಿಕ್ಕತ್ತಾರೆ ಎಂದ ಕೊಡ್ತಾನೆ ಹೌದಾ ಯಾಕೆ ಅರ್ಥ ಬರೀತಾರಂತಂದ್ರೆ ನೀವು ಕೆಲಸ ಕೊಡಂಗಿಲ್ಲ ಕೂತವ್ರು ಯಾಕೆ ಹೋಗ್ತಾರ ಅಂತ ಹೇಳಿದ್ರಿ ಹೇಳಿಪ್ಪ ಅಗಲಿ ಹಾಡಿಕೆ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ 4 ಮಂದಿ ಕೇಳ್ತಾರಂತ ಹೇಳ್ಯಾರಲ್ಲ ಹೋದಪ್ಪ ಇವಾಗ ಹೇಳಿಪ್ಪ ಮತ್ತೆ ನೀವು ಇಬ್ರು ಕೂಡಿ ಹಾಡ್ರಪ್ಪ ಒಂದೇ ಮೇಳ ಒಂದೇ ತಕ್ಕನಾಗಿ ಹಾಡ್ರ ತಂದ್ರಿ ನೀವು ಹಿಂಗೆ ಅಗರುತ್ತೆ ಮಾಸ್ತರ್ ಒಂದು ಮಾತು ಹೇಳ್ತಾನೆ ಅದಕ್ಕೆ ಹೇಳ್ತಾನ ನಾವು ಏನಂತ ಅರಿವೇ ಗುರುವಿನ ಗುರು ಗುರುವಿನಂಗ ನೀ ಇರು ಆಗಬೇಡ ಹರು ಹರುವಾದವರು ಬಾಗ ಕರುವಟ್ಟಿ ಹೇಳ್ತಾನ ಅಗಲಿ ಇದ್ರೆ ಸುಖ ಬೀರಪ್ಪ ಅಗಲೇನ ತಿಳ್ಕೊಂಡು ಅಂತ ಪೂಜೆ ಮಾಡ್ಕೊಳಕತ್ತಾನ ತಾಯಿ ಸೂರಾದೇವಿ ಬರಮದೇವ್ರ ಬಳಿ ಬೀರದೇವ್ರು ಇದ್ದಿದ್ದಂದ್ರೆ ಇಟ್ಟು ಪ್ರಾಶಸ್ತ್ಯ ಪಡಿತಿದ್ ನಾವು ಬೀರಪ್ಪ ಕೂಡ ಹುಟ್ಟ ಸಣ್ಣ ತಂದೆ ತುಕ್ಕಪ್ರಾಯ ಅಗಲಿ ಹೋದ ನಮ್ಮ ಅಪ್ಪಂದು ಪಟ್ಟು ಹುಟ್ಟಿಸ್ಬೇಕಂತ ತಿಳ್ಕೊಂಡು ಸ್ವತಃ ಹೆಮ್ಮೆ ಪಟ್ಟಕ್ಕೆ ಸುಂದರ ಬಂದ ಏನೇನೋ ಮಾಡಿ ಪವಾಡ ಮಾಡಿ ಇವತ್ತು ಸೂರ್ಯಚಂದ್ರರವರೆಗೆ ನೆಲವೊಂದು ಗಂಗೆ ಹರವರೆಗೆ ಪಾರೊಂದು ಪೇರವರೆಗೆ ಸಾಕ್ಷಾತ್ ಶಿವನಿಂದ ಮುಂದೆ ಹಚ್ಕೊಡ್ಕೊತಾನ ಇಂತ ಹೇಳ್ರಿ ಹೇಳೋದಿಲ್ಲ ಗಂಡ ಹೆಂಡತಿ ಕೂಡ ಹೇಳೋದಲ್ಲ ಇಲ್ಲಿ ಹೇಳವು ಅದಕ್ಕೆ ಇರ್ಲಿ ಅವನು ನಮ್ಮ ತಂದ್ರೆ ಇರೋಣ ಇವ್ರ ಮಾತ್ರ ಇವ್ರು ವಿಷಯ ಮಾತು ಹೇಳ್ತೀನಿ ನಿಮ್ ಎಲ್ಲರೇ ಇರತ್ತೋ ಅದು ಸಿಟ್ಟ ನಿಮ್ ತಲೆಗಿಟ್ಟು ಅದು ತೆಗೆದು ಹಾಕಿ ಕಾರ್ಯಕ್ರಮ ಮಾಡ್ರಿ ಇಲ್ಲ ಅದು ನಾವು ಹಂಗ ಮಾಡ್ತೀವಿ ಅಂದ್ರೆ ನಮ್ ಮಾಡಿ ಮೊದಲೇ ಬಾಂಬಾಯಿ ವ್ಯವಸಾಯಗಿರಿ ಸಿದ್ದು ಭಾಳ ಬಂದಾಯಿ ಅತಿ ಚಂದಾಗಿ ಮಾಡೋಣ ಅಂತಕ್ಕಂತ ಒಂದು ಹವ್ಯಾಸ ಇಟ್ಕೊಂಡು ನಾವು ಬಂದೇವಿ ನಿಮ್ಗೆ ಏನ್ರ ತಪ್ಪಿದ್ರು ಕೂಡ ಅವ್ರ ಬಲ ನೀವು ಬಲ ಆಕ್ಚುಲಿ ನಾವು ನಿಮ್ಮ ಒಂದು ಸಮಾಜದೊಳಗೆ ನಾವು ಹಂಗ ಬಂದವ್ರಿ ಅಲ್ಲ ಅವ್ ಏನಾರ ಇಟ್ಕೊಂಡು ಚಂದಾಗಿ ಮೇಲೆ ಬೆಳೆಸ್ರಿ ನಕಾರಕ ನ್ಯಾಯ ಊರು ತಿರುಗಾಡ್ರಿ ಒಂದು 8 ಕಾರ್ಯಕ್ರಮ ಬುಕ್ ಮಾಡ್ಕೋರಿ ಬೀರಪ್ಪ ಮಾವತ್ತೊಂದು ಪ್ರಚಾರ ಮಾಡ್ರಿ ಹಾಲು ಮತ್ತೆ ಕೀರ್ತಿ ಅನ್ನುವಂತ ಮುಟ್ಟಿಸ್ರಿ ಏನೋ ವೈಯಕ್ತಿಕ ಕೆಲವು ಇಟ್ಕೊಂಡಿಕೇಶನ್ ಬಂದ ಅವೇನೋ ಮಾಡಕ್ ಹೋದ್ರೆ ನಾವೇನೋ ಕೆಲಸನ ಕೊಡಂಗಿಲ್ಲ ಯುದ್ಧ ಮಾಡಕ್ ನಿತ್ರು ಯುದ್ಧನೂ ಆಗಂಗಿಲ್ಲ 1 ಮಂದಿ ಕೌರವರು
ಆಗಲೂರು ಮಾತದಾವು. ಅದಕ್ಕೆ ಆ ಜಗತ್ತೊಳಗ ಆಗಲೂರು ಶ್ರೇಷ್ಠರಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸ್ತಾರೆ. ತಮ್ಮನ ತಲೆ ಹೇಳ್ತಂದ್ರೆ ನನಗೆ ಮೊದಲೇ ಗೊತ್ತವ. ಇವತ್ತು ತಮ್ಮಗೆ ತಿದ್ದು ಬುದ್ಧಿ ಹೇಳೋದೇ ನಾನೇ. ಹೌದಲ್ಲ, ಹಂಗದೇನೋ ನನಗೆ ಗೊತ್ತವ. ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಿ ಬೈಕ್ ವಜ್ಜಾಗದು ಒಳ್ಳೆ ಮಾಡ್ತಾರ. 400 ಚಾಲೆಂಜ್ ಯಾಕಂತ ಕೇಳಿದ್ರೆ ನಮ್ಮ RCB ಫ್ಯಾನ್ಸ್ ನಮ್ಮ ರಾಯಣ್ಣನ ಹುಡುಗರು ಕೂತಾವು. ಆ ಕ್ರಾಂತಿವೀರ ಕರೆ ಹೌದು ರಾಯಣ್ಣ ಅನ್ನುವಂತ 400 ಚಾಲೆಂಜ್ ಹಂಗ ಯಾಕಂತ ಕೇಳಿದ್ರೆ ಸುರುಗೆ ಬರ್ಕೊಳ್ತಕ್ಕಂಥ ಅಣ್ಣವ್ರು ಹೇಳ್ಯಾರ. ಏನಂತ ಯಥಾ ಪ್ರಕಾರ 400 ಚಾಲ ರಾಯಣ್ಣನ ಹಾಡು ಹೇಳ್ಯಾರ. 400 ಚಾಲೆಂಜ್ ಮತ್ ನಮ್ಮ ಸರಿಜೋಡಿ ಕಲಾವಿದರಿಗೆ ಯಥಾ ಪ್ರಕಾರ ಚಾನ್ಸ್ ಹೋಗ್ತೀವಿ. ಯಾಕಂತ ಕೇಳಿದ್ರೆ ನಮಗೂ ಅಫ್ಜಲ್ಪುರದಿಂದ ಮುಂದಕ್ಕೆ 40 ಕಿಲೋಮೀಟರ್ ನಾವು ಹೋಗ್ಬಿಟ್ಟು ನಾವು ಹೋಗಕ್ಕೆ 2800 ಕಿಲೋಮೀಟರ್. ಮತ್ತೆ ಇವತ್ತು ರಾತ್ರಿ ನಾನು ಅಲ್ಲೇ ನಮ್ಮ ಊರೊಳಗ ಕಾರ್ಯಕ್ರಮ ಅದಾವ. ಗುಂಡುಗ ಮತ್ತು ನಮ್ಮೂರ ಮ್ಯಾಲಿ 2 ಕಾರ್ಯಕ್ರಮ ಅದಾವು. ಮತ್ತೆ ನಾವು 9-9:30 ಗಂಟೆಗೆ ಅಲ್ಲಿ ನಮ್ಮ ಊರಾಗ ಇರಬೇಕಂತಕ್ಕಂತ ಒಂದು ಮಾತನ್ನ ಹೇಳಿ ಯಥಾ ಪ್ರಕಾರ 400 ಚಾಲೆಂಜ್ ನಮ್ಮ ಜೊತೆಯಲ್ಲಿ ಇದ್ದಿರ್ತಕ್ಕಂಥ ಕಲಾವಿದರಿಗೆ ಚಾನ್ಸ್ ಹುಟ್ಟಿಸುವ ಶಾಂತತೆಯಿಂದ ಕಾಪಾಡಬೇಕು.